ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಂಡೇದ ಮಿನಿ ವ್ಲಾಗ್ ಆಗುತ್ತೆ. ಸೋಮವಾರ ಚೆನ್ನಾಗಿ ಪೂಜೆ ಮಾಡಿದೆ. ಸೋಮವಾರ ಮತ್ತು ಶುಕ್ರವಾರ ನಾನು ಧೂಪ ಹಾಕ್ತೀನಿ. ಯಾಕಂದರೆ ಧೂಪ ಹಾಕಿದ ನಂತರ ಮನೆ ಎಲ್ಲ ಸುಗಂಧ ಒಂದು ಪಾಸಿಟಿವ್ ವ್ಯೂ ಸಿಗುತ್ತೆ ಅಂತ. ಅದರ ನಂತರ ಇಲ್ಲಿ ಪೂಜೆ ಆದ ನಂತರ ಚಹಾ ಕೂಡ ಇಡಬೇಕು. ಚಹಾ ಕುಡೋಕ್ಕಿಂತ ಮುಂಚೆ ಆ ಥರ ಸ್ವಲ್ಪ ಡ್ರೈ ಫ್ರೂಟ್ಸು ಕೊಟ್ಟಿದ್ದೆ. ಡೈಲಿ ಮಾರ್ನಿಂಗ್ ಡ್ರೈ ಫ್ರೂಟ್ಸ್ ತಿಂದೆ. ಸ್ವಲ್ಪ ಹಾಲು ಕುಡಿತಾನೆ. ಇಲ್ಲಿ ನಾನು ಸ್ವಲ್ಪ ಹಾಲು ಫ್ರಿಜ್ನಲ್ಲಿ ತೆಗೆದು ಕಾಸುಗಳಕ್ಕೆ ತೆಗಿತಾ ಇದ್ದೀನಿ. ನಾನು ಫಸ್ಟ್ ಅವನಿಗೆ ಹಾಲು ಕಾಸಿ ಅದರ ನಂತರ ನಾನು ಚಹಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವತ್ತು ವಿಶೇಷ ಅಡುಗೆ ಇರುತ್ತೆ. ಏನಂತಪ್ಪ ಗೆಸ್ ಮಾಡಿರಿ. ಮುಂದದ ಫುಲ್ ವಿಡಿಯೋ ನೋಡ್ರಿ ಏನು ತಕನ. ಇವತ್ತು ನಾನು ತುಂಬ ಅಂದರೆ ತುಂಬ ನನಗೆ ಆ ಒಂದು ಫುಡ್ ಮಾಡಿ ಫುಲ್ ಕೈ ಕೂತಿದೆ ಅದಕ್ಕೆ. ಸೊ ಇಲ್ಲಿ ನಾನು ಸನ್ ಗ್ಲಾಸಸ್ ಹಾಕೋತಾ ಇದ್ದೆ ಸ್ವಲ್ಪ, ಯಾಕಂದರೆ ಸ್ವಲ್ಪ ಹೆಡ್ಡಾಕ್ ಇರೋದ್ರಿಂದ ಸ್ವಲ್ಪ ಸನ್ ಗ್ಲಾಸಸ್ ಹಾಕೋತಾ ಇದ್ದೆ. ಇದು 0 ನಂಬರ್ ಸನ್ ಗ್ಲಾಸಸ್ಸು. ಸೊ ಇದ್ರ ನಂತರ ಇಲ್ಲಿ ಚಹಾ ಕೂಡ ರೆಡಿ ಇದೆ ನೋಡ್ಬೋದು. ಚಹಾ ಕುಡಿದಾದ ನಂತರ ಇಲ್ಲಿ ಪ್ರಿಪ್ರೇಷನ್ಗೆ ರೆಡಿ ಮಾಡ್ಕೋತಾ ಇದ್ದೇನೆ ಊಟಕ್ಕೆ. ಎಲ್ಲ ತರಕಾರಿ ಕೂಡ ಕಟ್ ಮಾಡ್ಕೊಂಡು ಚೆನ್ನಾಗಿ ಮಸಾಲೆ ಕೂಡ ಹಾಕಿ ಒಂದು ಮೆಣಸಿನ್ಕಾಯಿ ಹಾಕಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡ್ತಾ ಇರುವಾಗ ಮೇನ್ ಮಸಾಲೆ ಬೇಕೇ ಬೇಕು. ಬಿರಿಯಾನಿ ಮಸಾಲ ಮಾಡುವಾಗ ಸ್ವಲ್ಪ ಮೊಸರು ಕೂಡ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ, ಯಾಕಂದರೆ ಎಲ್ಲನೂ ವೆಜಿಟೇಬಲ್ಸೇ ಕರೆಕ್ಟಾಗಿ ಹತ್ತಲಿ ಅಂತ. ಅದರ ನಂತರ 2 ಗ್ಲಾಸ್ ನಾ ಇಲ್ಲಿ ಅಕ್ಕಿ ಕೂಡ ತೊಯ್ಸ್ಕೊಂಡು ಇಟ್ಟುಕೋತಾ ಇದ್ದೀನಿ. ಸ್ವಲ್ಪ 50% ಕುದಿಬೇಕವು, ಆಮೇಲೆ 50% ನಾನು ಬಿರಿಯಾನಿ ದಮ್ ಇಡ್ತೀನಲ್ಲ ಆವಾಗೆ ಅದು ಕುದಿಯುತ್ತೆ. ಅದರ ನಂತರ ಇಲ್ಲಿ ಆನಿಯನ್ ಕಟ್ ಮಾಡ್ತಾಯಿದ್ದೀನಿ. ಅದಕ್ಕಪ್ಪ ಅಂದರೆ ಯಾರ್ಯಾರು ಬಿರಿಯಾನಿ ಮನೆಯಲ್ಲೇ ಮಾಡ್ತೀರಾ ಅವ್ರಿಗೆ ಗೊತ್ತಿರ್ಬೋದು. ಆನಿಯನ್ ಫ್ರೈ ಮಾಡೋದಕ್ಕೆ 2 ಆನಿಯನ್ ಸಾಕು. ಅದರ ನಂತರ ಇಲ್ಲಿ ಕುಕ್ಕರಲ್ಲಿ ನಾನು ಸ್ವಲ್ಪ 30-40% ತರಕಾರಿ ಕುದೀಲಿ ಅಂತ ನಾನು ಒಂದೇ ವಿಸಿಲ್ ಹಾಕಿಸ್ತಾ ಇದ್ದೇನೆ. ಇಲ್ಲಿ ನನ್ನ ರೈಸ್ ಕೂಡ ಕುದಿದಾಗಿದೆ. ಇಲ್ಲಿ ಪ್ರಿಪ್ರೇಷನ್ಗೆ ರೆಡಿ ಮಾಡೀನಿ. 2 ಫುಡ್ ಕಲರು ಮತ್ತು ಕೊತ್ತಂಬರಿ ಮತ್ತು ಕಸ್ತೂರಿ ಮೇಥಿ ಹಾಕ್ತಾಯಿದ್ದೇನೆ. ನೋಡ್ಬೋದು ಮ್ಯಾಗ ಕೊತ್ತಂಬರಿ, ಆನಿಯನ್ನು, 2 ಫುಡ್ ಕಲರ್, ಮ್ಯಾಗಿ ಲಾಸ್ಟ್ ನಾನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೇನೆ. ಇಲ್ಲಿ ಥರವಾಗಿ ಬಡಿಸ್ತಾ ಇದ್ದೇನೆ. ನೋಡ್ಬೋದು ಬಿರಿಯಾನಿ ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿತ್ತು. ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನಾವು ಆಲ್ರೆಡಿ ತಿಂದಿರ್ತೀವಿ. ತುಂಬ ಅಂದರೆ ತುಂಬ ಸೂಪರ್ ಟೇಸ್ಟಿ ಕೂಡ ಇತ್ತು. ಚೆನ್ನಾಗಿ ಸ್ಮೆಲ್ಲು, ಚೆನ್ನಾಗಿ ಟೇಸ್ಟ್ ಕೂಡ ಇತ್ತು. ಆ ಥರ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಸ್ಪೆಷಲಿ ಇದು ನಾನು ಜಾಸ್ತಿ ಮಾಡ್ತೀನಿ ಬಿರಿಯಾನಿ, ಅದಕ್ಕೆ ನನಗೆ ಜಾಸ್ತಿ ಕೈ ಕೂತ್ಬಿಟ್ಟಿದ್ದೆ ಬಿರಿಯಾನಿದಾಗೆ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ತಾ, ಹಾಗೆ ಡೈಲಿ ಮಿನಿ ಬ್ಲಾಗ್ ತರ್ತಾ ಇದ್ದೀನಿ, ಹಾಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಎಲ್ಲರಿಗೆ ಥ್ಯಾಂಕ್ ಯು.